ಆಗಲೇ ರಾಜ್ಯದಲ್ಲಿ ಪ್ರಮುಖವಾಗಿ ರೈತರು ಕೇಳ್ತಾ ಇರುವಂತಹ ಮಾತು ಅಂದರೆ FRP ದರವನ್ನು ಕೊಡಿ ಅಂತ. ಆದರೆ FRP ದರದ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಯಾಕೆಂದರೆ ಒಂದೊಂದು ಭಾಗದಲ್ಲಿ ಒಂದು ರೀತಿಯಂತ ಇಳುವರಿ ಇದೆ. ಹೀಗಾಗಿ FRP ದರವನ್ನು ವೈಜ್ಞಾನಿಕವಾಗಿ ನಿಗದಿ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಆರೋಪ. ಇನ್ನು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದೇನು, FRP ದರವನ್ನು ನಿಗದಿ ಮಾಡದೆ ಕೇಂದ್ರ ಸರ್ಕಾರವೇ ಎಡವಟ್ಟು ಮಾಡಿದೆ, ತಪ್ಪು ಮಾಡಿದೆ ಅಂತ. ಇದಕ್ಕೆ ಅಂತ BJP ನಾಯಕರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ದೇಶಾದ್ಯಂತ ಎಲ್ಲರೂ ಕೂಡ 3550 ರೂಪಾಯಿ ಕೊಡ್ತಾ ಇದ್ದಾರೆ. ನಿಮಗೆ ರಾಜ್ಯದಲ್ಲಿ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ BJP ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಸುಳ್ಳು ಹೇಳ್ಕೊಂಡು ಅದೋ ಇದು ಸಬು ಬೇಳತಕ್ಕಂಥದ್ದು. FRP ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ. ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡ್ತಕ್ಕಂಥದ್ದು ಪೂರ್ಣ ಜವಾಬ್ದಾರಿ ಅವ್ರದೇ ಇದೆ. ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ FRP ಗಿಂತಲೂ ಕೂಡ ಹೆಚ್ಚು ದರವನ್ನ ಕೊಡಬಹುದು. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ಕಳೆ ಕಾಯ್ತಿರ್ತಾ ಇದೆಯಾ? ಮೊದಲು ನೀವು ಗೂಬೆ ಕೂರಿಸೋದನ್ನ ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. FRP ದರ ನಿಗದಿ ಮಾಡೋದು ಕೇಂದ್ರ ಅನ್ನೋದು ರಾಜ್ಯ ಸರ್ಕಾರದ ಬಲವಾದ ವಾದ. ಇದಕ್ಕೆ ಪೂರಕ ಎಂಬಂತೆ ಈ ಚರ್ಚೆಯನ್ನ ಕೈಪಡೆ ಕೇಂದ್ರದ ಅಂಗಳಕ್ಕೆ ಎಸೆದಿದೆ. ನಿನ್ನೆಷ್ಟೇ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪತ್ರ ಬರೆದು ನೆರವಿಗೆ ಬರುವಂತೆ ಮನವಿ ಮಾಡಿದ್ರು. ಈ ಪತ್ರ ರಾಜಕೀಯ ಪಡಸಾಲೆಯಲ್ಲಿ ಫೈಟ್ ಹುಟ್ಟು ಹಾಕಿದೆ. ಪ್ರಧಾನಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಗಿಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬರೆದಿರ್ತಕ್ಕಂಥ ಪತ್ರ. ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಕ್ಕಾಗಲ್ಲ ಅಂತ ಹೇಳಿ. 5 ಜನ ಏನು ಮಂತ್ರಿಗಳಿದ್ದಾರೆ, ಎಲ್ಲ ರೈತರ ಪರ ಅಂತ ಹೇಳುವಂಥ ಮಂತ್ರಿಗಳೇನಿದ್ದಾರೆ ಕೇಂದ್ರದಲ್ಲಿ, ರಾಜ್ಯದ ಪರವಾಗಿ ಹೋಗಿರೋದು, ಅವರು ಕೇಂದ್ರದಲ್ಲಿ ಕೂತು ಇದನ್ನು ಬಗೆಹರಿಸಬೇಕು. ಅವರು ಬಗೆಹರಿಸದಲ್ಲೇ ಕದ್ದಾಡ್ತಕ್ಕಂಥದ್ದು, ಸುಳ್ಳು ಹೇಳ್ಕೊಂಡು ಅದೋ ಇದು ಸಬು ಬೇಳತಕ್ಕಂಥದ್ದು, ರೈತರು ಕೈಗೆ ಸಿಗ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಹೀಗೆಂದ ಚಲುವರಾಯ ಸ್ವಾಮಿ FRP ದರ ನಿಗದಿ ಸಂಪೂರ್ಣ ಜವಾಬ್ದಾರಿ ಕೇಂದ್ರದ್ದು ಅಂದ್ರು. ಇದಕ್ಕೆ ಪಂಚ್ಕೊಟ್ಟ ವಿಜಯೇಂದ್ರ ರಾಜ್ಯಗಳನ್ನ ಕೇಳಿಯೇ ನಿಗದಿ ಮಾಡ್ತಾರೆ, ಆಗ ಯಾಕೆ ನೀವು ಪ್ರಶ್ನಿಸಿಲ್ಲ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡ್ತಕ್ಕಂಥದ್ದು ಪೂರ್ಣ ಜವಾಬ್ದಾರಿ ಅವ್ರದೇ ಇದೆ. ಕೇಂದ್ರ ಯಾವುದೇ FRP ನಿಗದಿ ಮಾಡಿದ್ರು FRP ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ. ಎಲ್ಲಾ ರಾಜ್ಯಗಳ ಇವತ್ತು ಅಧಿಕಾರಿಗಳನ್ನ, ಸಕ್ಕರೆ ಇಲಾಖೆ ಕಮಿಷನರ್ಗಳು ಎಲ್ಲರ ಅಭಿಪ್ರಾಯನ, ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಮಾಡುವಂತದ್ದು. FRP ನಿಗದಿಯಾದ್ರೂ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಕೊಡಬಹುದು, ಯಾರು ತಡೆಯಲ್ಲ ಅಂತ ವಿಜಯೇಂದ್ರ ಹೇಳಿದ್ರೆ ಕೇಂದ್ರ ಏನ್ ಕಡ್ಲೆಕಾಯಿ ತಿಂತಿದ್ಯಾ ಅಂತ ಕೃಷ್ಣ ಭೈರೇಗೌಡ ಗರಂ ಆದ್ರು. ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ SAP ಏನಿದೆ, ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ FRP ಗಿಂತಲೂ ಕೂಡ ಹೆಚ್ಚು ದರವನ್ನ ಕೊಡಬಹುದು. ಯಾರು ಕೂಡ ನಿಮ್ಮನ್ನು ತಡೆಯೋದಿಲ್ಲ. ಅವ್ರ ಜವಾಬ್ದಾರಿ ಇಲ್ವಾ? ಹಂಗಾದ್ರೆ ನಾವು ಇವತ್ತು ಕಾರ್ಖಾನೆಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ಕಳೆಕಾಯಿ ತಿಂತಾ ಇದೆಯಾ? ಯಾಕೆ ರೈತರು ಬೀದಿಗೆ ಬಂದಿರುವಾಗ ಕೇಂದ್ರ ಸರ್ಕಾರ ಏನ್ ಪ್ರಯತ್ನ ಮಾಡಿದೆ? ಕೇಂದ್ರವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಶಿವಾನಂದ್ ಪಾಟೀಲ್ ಒತ್ತಾಯಿಸಿದ್ರು. ಬನ್ನಿ ಪ್ರಧಾನಿಗಳನ್ನ ಭೇಟಿ ಮಾಡಿ ಅಂತ ಸೋಮಣ್ಣ ಆಹ್ವಾನ ಕೊಟ್ರು. ಕೇಂದ್ರ ಸರ್ಕಾರನೂ ಗಂಭೀರವಾಗಿ ತೆಗೆದುಕೊಳ್ಬೇಕು, ರಾಜ್ಯ ಸರ್ಕಾರ ಮಾತ್ರ ಗಂಭೀರವಾಗಿ ತೆಗೆದುಕೊಂಡಿದೆ. ಮೊದಲು ನೀವು ಗೂಬೆ ಕೂರಿಸೋದನ್ನ ಬಿಟ್ಟು ನಿಮ್ಮ ಕರ್ತವ್ಯ ನೀವು ಮಾಡಿ. ಅದು ಮಾಡಿಬಿಟ್ಟು ಬನ್ನಿ ಅಲ್ಲಿಗೆ, ಪ್ರಧಾನಿಗಳನ್ನ ಭೇಟಿ ಮಾಡಿ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಟ್ವೀಟ್ ಮಾಡಿದ್ದು, ಪ್ರಧಾನಿಗಳಿಗೆ ಸಿದ್ದರಾಮಯ್ಯ ಪತ್ರ ಬರೆಯೋ ಮೂಲಕ ರೈತರು ಮತ್ತು ಜನರನ್ನ ದಾರಿ ತಪ್ಪಿಸಲು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.